ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ. ಅದರಲ್ಲಿ ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆಗೆ ಒಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ನಾನು ಅವರು ಮಾಜಿ ಗೃಹ ಸಚಿವನಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸೋದಲ್ಲ. ಈಗ ನೀವೇ ಹೇಳಿದಿರಲ್ಲ, ಈಗ ಯಾವುದೋ ಒಂದು ಈಗ ಹೇಳಿದಿರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂಥೇಳಿ. ಮತ್ತು ಇದರ ಅರ್ಥ ಏನಂದ್ರೆ CBI ವಹಿಸಿ ಕ್ಲೀನ್ ಚಿಟ್ ಕೊಡೋಕ್ಕ, BJP ವಾಷಿಂಗ್ ಮಷೀನಲ್ಲಿ ಹಾಕಿ ತೆಗಿಲಕ್ಕ? ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ನೆಕ್ಸ್ಟ್ ಕ್ವಶನ್ ಬಿಡಿ ಅದನ್ನು. ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ. ಅದರಲ್ಲಿ ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆಗೆ ಒಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ನಾನು ಅವರು ಮಾಜಿ ಗೃಹ ಸಚಿವನಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸೋದಲ್ಲ. ಈಗ ನೀವೇ ಹೇಳಿದಿರಲ್ಲ, ಈಗ ಯಾವುದೋ ಒಂದು ಈಗ ಹೇಳಿದಿರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂಥೇಳಿ. ಮತ್ತು ಇದರ ಅರ್ಥ ಏನಂದ್ರೆ CBI ವಹಿಸಿ ಕ್ಲೀನ್ ಚಿಟ್ ಕೊಡೋಕ್ಕ, BJP ವಾಷಿಂಗ್ ಮಷೀನಲ್ಲಿ ಹಾಕಿ ತೆಗಿಲಕ್ಕ? ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ನೆಕ್ಸ್ಟ್ ಕ್ವಶನ್ ಬಿಡಿ ಅದನ್ನು.